727 ರೂಪಾಯಿ ತಮ್ಮ ಡಿವೈಡೆಡ್ ಬೈ 4 ಮಾಡಿ ಅದು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಹಾಕಿಸ್ಕೋಬೇಕು ತಾನೆ. ನೀವೇನು ಮೊದಲೇ ಎಷ್ಟು ಅವ್ರು ಟ್ಯಾಕ್ಸ್ ಎಷ್ಟು ಕಟ್ ಮಾಡ್ಕಿದ್ದಾರೆ ಈಗ ಬೆಳಗ್ಗೆ ಹೊಲ್ಮೇಕ್ ಸ್ಟಾರ್ಟ್ ಆಗುತ್ತೆ. ಔಷಧಿ ಹೊಡೆಯೋದು ಸ್ಟಾರ್ಟ್ ಆಯ್ತು. ಎಲ್ಲಿ ಬೇಕಾದ್ರೆ ಬ್ಲಾಗ್ ಮಾಡ್ಬೋದು. ನಾವು ಅಪ್ಪತ್ತು ಇದ್ದಾಗ ಬ್ಲಾಗ್ ಮಾಡೋದು ಇಷ್ಟೇ ಹಾಕೋದು. ಇದೊಂದು ಹಾಕ್ತು, ಇದು ಸುಣ್ಣ, ಇದು ಇದು ಪಾಕಿಸ್ತಾನ ಕಣ. ಶರತ್ತಿಗೆ ಎಲ್ಲರೂ ಬೈಯಾರ ಅದ್ರಕ. ಇವ್ರ ಅಮ್ಮ ಬೈತೈತಿ, ಇವ್ ಬೈತಾನೆ, ನಮ್ಮ ಅವ್ ಬೈತೈತಿ, ನಮ್ಮ ಅಮ್ಮ ಬೈತೈತಿ, ನಿನ್ನ ಹೆಂಡತಿ ಬೈತೈತಿ, ನಿಮ್ಮ ಅಮ್ಮ ಬೈತೈತಿ, ನಿಮ್ಮ ಅಪ್ಪ ಬೈತೈತಿ, ನಾ ಬೈತೀನಿ. ಮನೋಜ ನಿತೀಶ್ ಅವ್ನು ಬೈಯಕಲ್ಲ. ಅವ್ರಿಗೆ ಒಂದು 3 ದಿವಸ ಬೈತಾರೆ ಅವರು. ಮಾರ್ನಿಂಗ್ ಗಾಯ್ಸ್, ಬೆಳಗ್ಗೆ ನಮ್ಮೂರಾಗೆ ಆಯ್ತು. ಆಮೇಲೆ ಈಗ ಬೆಳಗ್ಗೆ ಹೊಲ್ಮೇಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ ನಂಗೆ. ಮಾದರಿ ತರಕ್ ಹೋದಂತ ಫ್ಯಾಕ್ಟ್ರಿ ಹೋಗ್ತಾ ಇದೀವಿ. ಇವತ್ತು ನಮ್ಮನೆ ತೋಟಕ್ಕೆ ಔಷಧಿ ಹೊಡೆಯೋದೈತಿ. ಇವತ್ತು ಔಷಧಿ ಹೊಡೆಯೋದೆಲ್ಲ ತೋರಿಸ್ತೀನಿ. ಈ ತರ ಮಳೆ ನಾಯಿ ತರ ಜಪ್ತಾ ಇದ್ರೆ ಔಷಧಿ ಹೊಡೆಯೋದು ಕ್ಯಾನ್ಸಲ್ ಮಾಡ್ತು. ಗೇಮ್ ಮಾಡೋದೇ ಹಾಕೈತಿ. ಬರ್ರಿ ಇವಾಗ ಮೆಡಿಕಲ್ ಹೋಗಿ ಹಲ್ಲುವಿನ ಮಾತ್ರೆ ತಗೊಂಡು ನಾನು ಇಲ್ಲಿ ಕಸ ಬರ್ತಿತ್ತು ಹಲ್ಲು ಅಂತ ಇಲ್ಲೇ ಹಾಕಿ ಬಿಡ್ತೀನಿ ಮಾತ್ರೆನ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. 3 ಒಟ್ಟಿಗೆ. ಅಣ್ಣ ಈ ಸಣ್ಣದು ಎಂತ ಮಾಡ್ತಿದ್ ಕೆಲಸ ನೋಡ್ರಿ. ಇಲ್ಲೇ ಮೆಡಿಕಲ್ ಆಗಿ ಇಲ್ಲೇ ನೀರು ಸಿಗ್ತಿದಪ್ಪ, ಇಲ್ಲೇ ಕುಡಿಬೋದು ಮಾತ್ರೆನ. ಗೈಸ್ ಇದು ಟಾಕ್ಸಿಕ್ ಮೂವಿದು ಟಿಕೆಟ್ ಬುಕ್ ಮಾಡ್ತಿದ್ವಿ. ಇದ್ರಾಗ ಏನು ಕಾಣಿಸ್ತಾ ಇಲ್ಲ, ಅದೇ ಬರೀ ಕರ್ರಗೊಂದು ಕಾಣಿಸ್ತಾ ಐತಿ. ಇದು 26ನೇ ತಾರೀಕಿಗೆ ಟಿಕೆಟ್ ಎಲ್ಲ ಕ್ಲೋಸ್. ನಾವು 27ಕ್ಕೆ ಮಾಡ್ತೀವಿ. ನಂದ್ರಾಗ ಮಾಡಕ್ ನನ್ ಲೊಕೇಶನ್ ಎಲ್ಲ ಕೊಡ್ಬೇಕಂತ 4 ಟಿಕೆಟ್, ನಾವೇ 4 ಜನ ಹೋಗುವ. ಮಕ್ಕಳೇ ಫುಲ್ ಆಗ್ಬಿಡ್ತಪ್ಪ ನಮ್ಮ ಸಾಗರದಾಗ. ಇರಪ್ಪ ನೀನು ಒಂದು ಸೆಕೆಂಡ್ ಮಾಡ ಸೆಲೆಕ್ಟ್ ಮಾಡಿದೆ. ಗೊತ್ತಿಲ್ಲ ನಿಮ್ಗೆ? ಸ್ವಲ್ಪ ಗೊತ್ತಿತ್ತು. ಪಟ್ಟು ಅಂತ ಇವನ ಹತ್ರ ಟಿಕೆಟ್ ಬುಕ್ ಮಾಡಕ್ ಕೊಟ್ಟಿವ ಟಾಕ್ಸಿ. ನೀನು ಬರ್ತೀಯಾ ಟಾಕ್ಸಿಗೆ ನೋಡಕ್ಕೆ? ನಾನು ಬುಕ್ ಮಾಡಿರಾ? ಹಂಗಾರೆ ಇವ್ ಬೇಡ, ನಮಗ್ ಮಾಡ. ನಾಕೆ ಮಾಡ ಸಾಕು. ಚೆನ್ನಾಗಿರೋ ಇಲ್ಲಿ ಮೇಲೆ ಬಾಲ್ಕನಿ ಕಣ. ಬಾಲ್ಕನಿ ಯಾವ್ದು? ಇದು ಬಾಲ್ಕನಿ ಮೇಲೆ 4 ಸೀಟ್ ಇಲ್ಲಿ ಫ್ರಂಟ್ ಇದಾವ ಅಷ್ಟೇ. ಇಲ್ಲಿ 4 ಇದಾವ. ಇಲ್ಲ ನೋಡೋದು ಇಲ್ಲಿ ಎಲ್ಲಿ ಕೂತ್ಕೊಂಡ ಇದೆಲ್ಲ ಇದಾವಲ್ಲ. ಜಿಗಿಮಿಗಿ 3 ಜನಕ್ಕೆ ಆಗ್ಬಿಟ್ರ 4 ಜನ. 3 ಜನ ಇಲ್ಲ ಅಕ್ಕನ, 3 ಜನ ಇಲ್ಲ ಅಕ್ಕನ. ಈ ಮೂಲೆ ಬಂದಿಲ್ಲ, ಈ ಮೂಲೆ ಅಕ್ಕನ. ಗಾಯ್ಸ್ ಈ ತರ ಹುಚ್ಚರಿ ಮಳೆ ಜಪ್ತೈತೆ ಅಂತ ಗೊತ್ತಿದ್ರೆ ರೈನ್ಕೋಟ್ ಎಲ್ಲ ಏನು ತರಲಾಗಿತ್ತು. ಹಲ್ಲಿಗೆ ಮಾತ್ರೆ ಗೀತ್ರೆ ತಗೊಂಡು ಅಲ್ಲೆಲ್ಲ ಕುಡ್ತೀನಿ. ಮನೆ ಹೋಗಿ ಅಪ್ಪಾಜಿ ಔಷಧಿ ಹೊಡೆಯಕ್ಕಾಗಿ ನಂಗೆ ಕೂಗ್ತಾ ಐತಿ. ನಾ ಇಲ್ಲೇ ಇದೀನಿ. ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದೀಯಾ? ಮಳೆ ನಿಂತು ಮನೆ ಬಿಸಿ ಬಿಸಿ ಬೋಂಡ ಯಾರು ಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರೋದು. ಹಂಗಲ್ಲ, ಅಂಗಡಿಗೆ ಅಲ್ಲಿ ಮುಂದೊಂದು ಅಂಗಡಿ ಐತಿ, ಅಂಗಡಿ ನಿಲ್ಲಿಸ್ತಿದ್ದೆ. ಏನಾರು ಒಂದು ಸ್ಪಾನ್ಸ್ ಮಾಡಿದ್ರೆ ಹಿಂದ್ ಲಾಸ್ಟ್ ಕುಂತಾರೆ, ಏನಾರು ಒಂದು ಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರೋದು. ಮುಂದೆ ಇಂಜಿನಿಯರ್ ಕಾಲೇಜಿಗೆ ಹೋಗಲ್ಲ ಒಂದ್ ದಿವಸ. ಈಗ ಅಲ್ಲ ಮೋನಜ, ನಿಂಗೆ ಈ ಮಳೆ ಐತೈತಲ್ಲ, ಖಾರವಾಗಿ ಏನು ತಿನ್ಬೇಕು ಅನಿಸ್ತಾ ಇಲ್ಲ? ಸ್ಪಾನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಐತಿ. 50 ಐತಿ ಗರಿ ನೋಟು ಬಿಚ್ತಾ ಇಲ್ಲ. ಹಲ್ಲು ಕಿತ್ತರಿ ನುಯ್ತೈತಪ್ಪ, ಎಳಿತೈತಿ, ಹಿಂಗೆ ಎಳಿತೈತಿ. ಹೋನ ಬರೀ ಸುಣ್ಣ ಅದು. ಗೈಸ್ ಔಷಧಿ ಹೊಡೆಯೋದು ಸ್ಟಾರ್ಟ್ ಆಯ್ತು. ಎಲ್ಲಿ ಬೇಕಾದ್ರೆ ಬ್ಲಾಗ್ ಮಾಡ್ಬೋದು. ನಾವು ಅಪ್ಪತ್ತು ಇದ್ದಾಗ ಬ್ಲಾಗ್ ಮಾಡೋದು ಭಾರಿ ಕಷ್ಟ. ಹೋಗ್ಲಿ ಬಿಡುಗರು. ಬಾರಿ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಗೈಸ್ ಈಚೆ ತೋಟಕ್ಕೆ ಹೊಡೆದಾಯ್ತು. ಇನ್ನು ಚಿಕ್ಕ ಗಿಡಕ್ಕೆ ಆಮೇಲೆ ಈ ಕಡೆ ಹೊಡೆದ್ರೆ ಮುಗೀತು. ಒಂದು ಬ್ಯಾರಲು ಖಾಲಿ ಮಾಡೋದು. ಇದಕ್ಕೇನಂತಾರೆ ಸುತ್ತ ಸುಣ್ಣ ಅಂತ ಹೇಳ್ತಾರೆ. ಇದಕ್ಕೆ ಈ ಅಡಿಕೆ ಗಿಡ ಏನಕ್ಕೆ ಎಂತ ಕುಡಿಯೋದಂದರೆ, ಅಡಿಕೆ ಗಿಡ ಇದಾವಲ್ಲ ಇವು ಉದುರಬಾರ್ದು ಅಂತ ಕೆಳಗೆ. ಈ ಚಿಕ್ಕ ಮಿಳ್ಳಿಯಾಗಿ ಉದುರ್ತಾವಲ್ಲ, ಅದು ಉದುರೋಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಿ 4ನೇ ಸಲ ಹೊಡಿತಾ ಇರೋದು. ಈಚೆ ತೋಟಕ್ಕಾಯ್ತು. ಇವಾಗ ಇದಿಷ್ಟು ಈಚೆ ಕಡೆ ಹೊಡಿಬೇಕು. ನಾವು ಮಿಷಿನ ಹೊಡಿತೀವಿ. ಇದನ್ನು ಒಬ್ಬೊಬ್ರು ಎಂತ ಮಾಡ್ತಾರೆ ಅಂದರೆ ಜಾಕನ್ನು ಅದ್ರಕ್ಕೆಲ್ಲ ಹೊಡಿತಾರೆ. ಇದು ಮಿಷಿನ ಹೊಡೆಯೋದು ಬೆಸ್ಟು. ಪೀಸ್ ಇರುತ್ತೆ, ಆ ಕಡೆ ಬಾಲ ಒಂದು ಎಳ್ಕೊಡ್ಬೇಕು. ಇದು ಔಷಧಿ ಎಳ್ಕೊಳಕ್ಕೆ, ಇದು ಔಷಧಿನ ಹೊರಗೆ ಬಿಡೋಕ್ಕೆ. 2 ಥರ ಇದು ಬೆಸ್ಟು. ನಾವು ಆವಾಗ ಫಸ್ಟ್ ಮಾಡ್ಬೇಕಾದ್ರೆ ಆ ಜಿಂಕು ಬರೋಲ್ಲ, ಜಿಂಕು ಹೊರಗೆ ಬೀಳ್ತಿದ್ದೀವೋ ಅದಂತ ಕೆಟ್ಟಿದ್ದು ಹಿಂಸೆ. ಹೊಡೆದವ್ರ ಕೈಯೆಲ್ಲ ನೋವು. ಈಗೇನಿಲ್ಲ ಮಿಷಿನಕ್ಕೆ. ಮತ್ತು ಜಾಸ್ತಿ ದೂರನೂ ಹೋಗ್ತಿರಲ್ಲ,
ನಾವು ಎಷ್ಟು ಪ್ರೆಸರಾಗಿ ಹೊಡಿತೀವೋ ಅಷ್ಟು ದೂರ ಹೋಗೋದು. ಮಿಷಿನು ಬೆಸ್ಟು. ಇದ್ಯಾವ ಹೋಂಡಾ ಕಂಪ್ನಿದು ನಮ್ಮ ದೊಡ್ಡಪ್ಪಾಜಿ ಇರುತ್ತೆ ಮಿಷಿನ್ ಇದು. ನಾವು ಇದು 4ನೇ ಸಲ ಹೊಡಿತಾ ಇರೋದು ಇವಾಗ. ಗೈಸ್ ನೀವು ಎಷ್ಟೆಷ್ಟು ಸಲ ತುತ್ತ ಸುಣ್ಣ ಹೊಡೆದಿರೋ ಒಂದು ಕಮೆಂಟ್ ಮಾಡಿರಿ. ಅದರಿಂದ ತುತ್ತ ಸುಣ್ಣ 3 ಸಲ ಹೊಡಿಬೇಕಾದ್ರೆ ನಾನು ಇರಲ್ಲ ಐತಿ, 4ನೇ ಸಲ ಹೊಡಿಬೇಕಾದ್ರೆ ನಾನು ಇದ್ದೀನಿ. ಇದೇನು ಆರಾಮಾಗಿ ಹೊಡಿಬೋದು, ಇಬ್ಬರಿದ್ರೆ ಸಾಕು, ಆರಾಮ್ಸೆ ಇದು ಮಾಡ್ಬೋದು. ಒಬ್ಬ ಪೈಪ್ ಜಗಕ್ಕೆ ಹೋಗಿ ಸಾಕು, ಈ ಕಡೆ ಹೋಗಿ ಸಾಕು. ಅಂದರೆ ಮಿಳ್ಳಿ ಉದುರೋದಿಲ್ಲ. ಒಂದು 4 ಸಲ ಹೊಡೆದ್ರೆ 4 ಸಲ ಹೊಡಿಬೇಕು. 4 ಸಲ ಹೊಡೆದ್ರೆ ಮಿಳ್ಳಿ ಉದ್ರೋದು ಕಡಿಮೆ ಆಗೋದಿಲ್ಲ. ಅಂದರೆ ಪೂರ್ತಿ ಏನು ಮನೆ ಹಿಡ್ತಾನೆ ಬರೋದಿಲ್ಲ ಎಲ್ಲ ಪೂರ್ತಿ ಮಿಳ್ಳಿ ಪೂರ್ತಿ ಉದುರೋಗಿದೆ. ಇವಾಗ ಮಾಡೋಣ ಆವಾಗಿಂದ ಅದೇ ಈ ತೋಟ ಕಂಪ್ಲೀಟ್ ಆಯ್ತು. ಇವಾಗ ಇದು ದೊಡ್ಡ ಮರ, ಆಮೇಲೆ ಈ ಚಿಕ್ಕ ಮರ ಹೊಡಿಬೇಕು. ಎಲ್ಲ ಐತೆ ನೋಡ್ರಿ ಗದ್ದೆ. ಕ್ರೇಜಿಯಾಗಿ ಹೊಟ್ಟೆ ಬೇರೆ ಮುಕ್ಕಳದ ಹಸಿತೈತೆ, ಮಾಡ್ಬೇಕು. ಅದೇ ಈ ಪೈಪಾಗೆ ಇನ್ನೊಂದು ಥರ ಬಂದಿತ್ತು ನೀರು ಈ ಕಡೆ ಇದು ಬರ್ತಾ ಇದೆ. ಈ ಮಿಷಿನು ಹೋಂಡಾದ ಇದು ಎಷ್ಟು HP ಇದು 1 HP 2 HP ಎಷ್ಟು HP ಮಿಷಿನು. ಒಳ್ಳೆ ಮೈಲೇಜ್ ಹೊಡಿದ್ರು. 1 ಲೀಟ್ರು ಪೆಟ್ರೋಲಾಗೆ ನಮ್ಗೆ ಇಷ್ಟು ಹೊಡಿಬೋದು. ಸುಮಾರು ನಾವು ಸ್ಟಾರ್ಟ್ ಮಾಡಿದ್ದು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು 2-2:30 3 ಗಂಟೆ ಮುಗಿದೈತಿ. ಇದು ಬಗ್ಸಿ ಹಿಡ್ಕೋಬೇಕು ಏನಂತಕ್ಕಂದ್ರೆ ಇಲ್ಲಾಂದ್ರೆ ಅಲ್ಲಿ ಹೋಗುತ್ತೆ ಹೊಡಿಯಲ್ಲಿ. ಇಲ್ಲಿ ಇಲ್ಲ ಅಂದರೆ ಸುಮ್ಮನೆ ಖಾಲಿ ಇದಾಗ್ಬಿಡ್ತಿದೆ. ಮತ್ತೆ ಬಗ್ಸಿ ಹಿಡ್ಕೋಬೇಕು. ಆ ಕಡೆ ಬಿಡ್ತೀವಿ ಮತ್ತೆ ಕಲ್ಕಿ ಹೋಗಿ ಮತ್ತೆ ಡ್ರಮ್ ಫುಲ್ ಮಾಡ್ತಿದ್ದು ಮತ್ತೆ ನೀರು ಬಿಡ್ಕೊಂಡಲ್ಲಿ ಫುಲ್ ಮಾಡ್ತಿದ್ದು ಮತ್ತೆ ಔಷಧಿ ಹಚ್ಚಿದ್ದು ಮತ್ತೆ ಹೊಸರಿಂದ ಇನ್ನೊಂದು ಡ್ರಮ್ ಒಟ್ಟು 2 ಡ್ರಮ್ ಹೊಡಿತೀವಿ. ಇನ್ನೊಂದು ಡ್ರಮ್ ಹೊಡೆದ್ರೆ ಮುಗೀತು. ಇನ್ನೂ ಆ ಚಿಕ್ಕ ಗಿಡ ಇನ್ನೂ ಬರೋಲ್ಲ. ಈ ವರ್ಷ ಆಗ್ತವೆ, ಆ ಕಡೆನೂ ಅಷ್ಟು ಈ ವರ್ಷ ಆಗ್ತವೆ. ಇವು ಇನ್ನೊಂದು ವರ್ಷ ಆಗ್ತವೆ, ಇವು 2 ವರ್ಷ ಕ್ಲಿಯರ್ ಆಗ್ತವೆ. ಮಾಡ್ತಾ ಇದ್ದೀವಿ ಅಷ್ಟೇ, ಏನೋ ಬಡವರು ಗೈಸ್. ಆಮೇಲೆ ಈ ಮಿಷಿನು ಅಷ್ಟೇ. ಮಿಷಿನ್ ಇದ್ದರೆ ಎಷ್ಟು ಬೆಸ್ಟ್ ಅಂದರೆ ಸುಮ್ಮನೆ ಒಂದು ಹಾಳಿನ ಫುಡ್ ಉಳಿಸಿದ್ವಿ ಮಿಷಿನು. ಅದೇ ಖಾಲಿ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಖಾಲಿ ಇನ್ನೊಂದು ಹನಿ ಇದೆ ಅಷ್ಟೇ. ಇದ್ರಾಗ ಬರೋದು ಆಫ್ ಮಾಡಿಬಿಡೋಣ. ಮುಗೀತು. ಇವಾಗ ಮತ್ತೆ ನೀರು ತುಂಬಿಸಿ ಮತ್ತೆ ಸುಣ್ಣ ಮತ್ತೆ ಇದನ್ನೆಲ್ಲ ಹಾಕಿ ಏನೇನು ಹಾಕ್ತು ಅಂತ ಎಲ್ಲದನ್ನೂ ತೋರಿಸ್ತೇನೆ. ಅಲ್ಲೇ ಐತಿ ಹೋಗ್ತದೆ ಬೋರ್ ಆನ್ ಮಾಡ್ಬರೋಕ್ಕೆ. ಇಲ್ಲಿಗ ನಾನು ನೀರು ತುಂಬಿಸ್ಬೇಕು. ಬೋರ್ ಆನ್ ಮಾಡೋಕ್ಕೆ ಯಾವುದು ನಾನೇ ಹಾಕುತ್ತೆ ಅಂತಕ್ಕಂದ್ರೆ ಅಲ್ಲಿ ಮಿಷಿನಾಗೆ ಸ್ವಲ್ಪ ಏರುಪೇರು ಆಯ್ತಲ್ಲ ಅದಕ್ಕೆಗೆ. ಇವಾಗ ಇಲ್ಲಿ ನೀರು ತುಂಬಿಸಿ ಏನೇನು ಇದಕ್ಕೆಲ್ಲ ಹಾಕ್ತು ಅದನ್ನೆಲ್ಲ ತೋರಿಸ್ತೀನಿ. ಪಿಂಡು ಬಂತದೆ ಪಿಂಡ ಏನೇನು ಹಾಕ್ತು ಎಲ್ಲದನ್ನೂ ತೋರಿಸ್ತೀನಿ. ಸುಣ್ಣ ಹಾಕ್ತು ಮತ್ತೆ ಇನ್ನೊಂದು ತುತ್ತ ಸುಣ್ಣ ಹಾಕ್ತು ಮತ್ತೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಅದೇನಂತ ಎಲ್ಲದನ್ನೂ ಕರೆಕ್ಟಾಗಿ ಕ್ಲಿಯರಾಗಿ ತೋರಿಸ್ತೀನಿ. ಎಂತ ಅಂದರೆ ಏನು ನಿಂಗೆ ಗೊತ್ತಿಲ್ಲ, ಹಳ್ಳಿ ಹುಡುಗಾಗಿ ರೈತರ ಮಗಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ 3 ಸಲ ಆಗಿತ್ತಲ್ಲ. 3 ಸಲ ಈ ವರ್ಷ ನಾವು ಹೊಡೆಯೋಕ್ಕೆ ಬರಲಾಗಿತ್ತು. ಈ ವರ್ಷ ಇದೆ ಫಸ್ಟು ಮರ್ತು ಹೋಯ್ತು ಅಷ್ಟೇ ಏನೇನು ಹಾಕ್ತಾರೆ ಅಂತ. ಹಿಂಗೆ ಹಾಕೋದಂತ ಗೊತ್ತು. ನೀರು ಬಂತದೆ ಓಕೆ. ಫುಲ್ಲು ನೀರು ಬಿಟ್ಟು ಗೈಸ್ ನಮ್ಮನೆ ಬೋರ್ ಮಿಷಿನು ಒಂದ್ಸಲ ಹಾಳಾಗ್ಬಿಟ್ಟಿದೆ. ಸ್ಟೈಲಿ ಬೋರ್ ಇಡೀ ಮಿಷಿನೇ ಎತ್ತಿದ್ವಿ. ಅದನ್ನೆಲ್ಲ ವ್ಲಾಗ್ ಮಾಡ್ಬೇಕಿತ್ತು. ಬಟ್ ಇನ್ಮೇಲಿಂದ ಏನೇನು ಮಾಡ್ತೀವಿ ನಮ್ಮ ಮನೆಗೆ, ನಮ್ದು ಏನು ಕೆಲಸ ಎಲ್ಲ ಮಾಡ್ತೀವಿ, ನಮ್ಮ ಪೂರ್ತಿ ಮನೆಯದು ಎಲ್ಲದೂ ಮಾಡ್ತೀವಿ. ಕ್ರೇಜಿಯಾಗಿ ಮಾಡೋಣ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ವ್ಲಾಗ್ ಮಾಡ್ತೀನಿ. ಎಲ್ಲರೂ ಮಾಡ್ತಾರೆ. ನಾವು ನಮ್ಮ ಹಳ್ಳಿ ಕಡೆ ಯಾರು ಮಾಡಲ್ಲ ಅಂತ ಡೈಲಿ ವ್ಲಾಗ್ ಮಾಡ್ತಾರೆ. ನಂಗೆ ಗೊತ್ತಿರೋದಿಲ್ಲ ಅಷ್ಟೇ. ನಾ ಮಾಡ್ತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡಿರಿ. ಕ್ರೇಜ್ ಆಗಿರ್ತೈತೆ ನಮ್ಮ ವ್ಲಾಗ್ ಯಾವಾಗಲೂ. ಅವ್ರಿಗೆ ಆಫ್ ಮಾಡ್ರಿ. ಈಗ ಏನೇನು ಹಾಕ್ತು ಎಲ್ಲಾನು ತೋರಿಸ್ತೀನಿ. ಇಷ್ಟೇ ಹಾಕೋದು. ಇದೊಂದು ಹಾಕ್ತು. ಇದು ಸುಣ್ಣ. ಇದೇ ಚಿತ್ತ. ಇದಕ್ಕೆ ನೋಡ್ರಿ ಕೊಂಡೋಡಿಸು ಇದು ಕೊಂಡೋಡಿಸು. ಇದು ಅಷ್ಟೇ ಸುಣ್ಣ. ಅದಾದ್ಮೇಲೆ ಇದು ಒಂದು ಇದು ರೈನ್ಬೋ. ಇದಕ್ಕೆ ಗಮ್ ಅಂತ ಇದಕ್ಕೆ ಮಳೆ ಬಂದು ತೊಳೆದೋಗ್ಬಾರ್ದು, ಅಂಟ್ಕಿಬೇಕು ಅಂತ. ಇದಿಷ್ಟೇನ ಹಾಕೋದು. ಎಷ್ಟೈತಿ ಇದಕ್ಕೆ? 530. ಇದೆಲ್ಲ ಅಷ್ಟ ಮತ್ತೆ ಇನ್ನೊಂದ್ಸಲಿ ಹೊಡಿಬೇಕಾ? ಇದಕ್ಕದ ಸುಣ್ಣ ಈಗ ದೂರ ಹೇಳ್ತಾ ಆ ಕಲ್ಲಿನ ಸುಣ್ಣ ಚೆನ್ನಾಗಿ ಆಗ್ತಿರ್ವ ಅದು ಹೋದ್ಸಲಿ ಹಾಕಿದ್ದು ಕರ್ಸ್ಬೇಕು. ನೀವು ಗಮ್ಮು ಇದು ಗಮ್ಮು.
ಗೈಸ್ ಏನೋ ಕಸುವಾಗಿನ ಕಳೆದೆ. ಇವಾಗ ಸ್ಟಾರ್ಟ್ ಮಾಡೋ ಬಟನ್ ಇಲ್ಲಿ ಕೊಟ್ಟು ಒಂದೇ ಕಿಕ್ಕು. ಇದು ಹೆಂಗೆ ವರ್ಕ್ ಆಗೈತಿ ಅಂದರೆ ಅದು ಹಂಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಒಂದು ರೇಂಜಿಗೆ ಗೊತ್ತು ಹೆಂಗೆ ವರ್ಕ್ ಆಗೈತೆ ಅಂತ. ಆ ಕಡೆಯಿಂದ ಪುಷ್ ಮಾಡ್ತಿತ್ತಲ್ಲ ನೀರನ್ನ, ಈ ಕಡೆಯಿಂದ ಎಳ್ಕೊಂಡು ಈ ಕಡೆ ಇಲ್ಲಿ ತಗೊಂಡು ಪುಷ್ ಮಾಡ್ಬೇಕು. ಕಡೆಗೆ ವೇಸ್ಟೇಜ್ ನೀರನ್ನ ಈ ಕಡೆ ಬಿಡ್ಬೇಕು. ಇವಾಗ ಅಲ್ಲಿ ನಿಂತ್ಕೊಂಡು ಬಾಲ ಎಲ್ಲ ಎಳ್ಕೊಳ್ಬೇಕು. ದೇವ್ರದಿಂದ ಮಳೆ ಒಂದು ಬರ್ತದ್ರೆ ಸಾಕಪ್ಪ. ಆ ಗಮ್ ಅನ್ನಲ್ಲ, ಆ ಗಮ್ ಹಾಕಿನದು ಮಳೆ ಬಂದರೂ ಈಗ ಹೊಡೆದಿರ್ತೀವಲ್ಲ, ಇದು ಆ ಕಾಯಿ ಗಂಟಿರ್ತಿತ್ತಲ್ಲ ಅದು ಬಿದ್ದೋಗ್ಬಿಡ್ತೈತಿ. ಅದೇ ಗಮ್ ಹಾಕಿಂದ್ರೆ ಬಿದ್ದೋಗುತ್ತೆ, ಅಲ್ಲೇ ಅಂಟ್ಕೊಂಡಿರ್ತದೆ. ಅದಕ್ಕೆ ಗಮ್ ಹಾಕೋದು. ಆ ಬುಡ್ಲೆನಲ್ಲೆಲ್ಲ ತಗೋಗಿಡ್ತು, ಅದಕ್ಕೆ ಗಮ್ ಹಾಕೋದು. ಆಲ್ಮೋಸ್ಟ್ ಎಲ್ಲರೂ ಹಾಕಿದ್ದಾರೆ ಅಷ್ಟೇ. ಇದನ್ನ ಟಾಸ್ಕ್ ಏನಂದರೆ ರಿಸ್ಕ್ ಅಂದರೆ ಮಳೆಗಾಲದಾಗೆ ಹೊಡೆಯೋದಿಲ್ಲ. ಏನಕ್ಕಂದರೆ ಇವಾಗಲೇ ಬರೋದಿಲ್ಲ, ಕೊನೆ ಕೊಯ್ಲೆಲ್ಲ ಆಗೋದಿಲ್ಲ. ಡಿಸೆಂಬರ್ ಟೈಮಿಗೆ ಕೊನೆ ಕೊಯ್ಲಾಗುತ್ತೆ. ಅದಕ್ಕಾಗಿ ಮಳೆಗಾಲದಾಗೆ ಹೊಡೆಯೋದಿತ್ತು. ಅರ್ಧ ಆಯ್ತು ನೋಡಿರಿ, ಮೂಗ್ತಿದ್ದು ಅರ್ಧ ಐತೆ. ಅದಕ್ಕೆ ಕಾಣಿಸುತ್ತೆ ನೋಡಿರಿ, ಅರ್ಧ ಆಯ್ತಲ್ಲ, ಅಲ್ಲಿ ಉದುರಬಾರ್ದು ಅಂತ ಹೊಡಿತಾರೆ. ಇನ್ನೂ ಒಂದ್ಸಲಿ ಹೊಡಿಬೇಕಂತ, ಒಂದ್ಸಲಿ ಹೊಡೆದ್ರೆ ಕ್ಲಿಯರ್. ಇವಾಗ ಅಲ್ಲಿ ಪೈಪ್ ಬಾಲೆ ಹೇಳ್ಕೊಡೋಣ. ಸ್ಟಾರ್ಟ್ ಆಗ್ತದೆ ಮಳೆ ಬರೋಕ್ಕೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಬ್ಯಾಡ್ದ ಟೈಮಾಗೆ ಬರೋದು ಜಾಸ್ತಿ ಮಳೆ. ಬಿಸಿಲು ಬರ್ತೈತಿ, ಮಳೆ ಬರ್ತೈತಿ. ವಾತಾವರಣ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲಪ್ಪ. ಅದು ನಮ್ಮ ಮಲೆನಾಡಾಗಿ. ಅದು ಹೊಡೆದಿರೋದಕ್ಕಾಗಿ ಈ ಸಲ ಯಾವುದು ಉದುರಿಲ್ಲ. ಇಲ್ಲ ಅಂದಿದ್ರೆ ತಟ್ಟೆಗಟ್ಟಲೆ ಉದುರೋದು. ಆ ಉದುರಿದ್ದು ಏನಕ್ಕೂ ಬರೋದಿಲ್ಲ, ಯೂಸ್ ಆಗೋದಿಲ್ಲ. ಅದು ಸುಮ್ಮನೆ ಒಗ್ಗೆದೆ. ಗೈಸ್ ಮಿಳ್ಳಿ ಉದುರೋದು ಅಂದರೆ ತೋರಿಸ್ತಾರೆ. ಅದೇ ಈ ಮರ್ತದೆ ನೋಡಿರಿ, ಪೂರ್ತಿ ಉದುರೋಗಿ ಅವಾಗ ಅದೇ ಇಲ್ಲೇ ತಗೋದೆ. ಇವೇ ಮಿಳ್ಳಿ ಉದುರೋದು. ಔಷಧಿ ಹೊಡಿಲ್ಲ ಅಂದರೆ ಇದೇ ಥರನೇ ಉದುರ್ತಾವೆ ಪೂರ್ತಿ ಕಂಪ್ಲೀಟಾಗಿ. ಇಲ್ಲಿ ನೋಡೋದೆ ಎಷ್ಟೇ ಉದುರೋ ಈ ಮರದಾಗ ಇದೆ. ವೇಸ್ಟ್ ಇವೆಲ್ಲ ಪೂರ್ತಿ ವೇಸ್ಟ್ ಇವು. ಮತ್ತು ಈಚೆ ಕಡೆ ಎಲ್ಲ ಉದುರಿಲ್ಲ ಈ ಮರದಾಗೆಲ್ಲ. ಅದೇ ಇದ್ರಕ್ಕೂ ನೋಡಿರಿ, ಇದ್ರಕ್ಕೂ ಸುಮಾರು ಐತೆ. ಈ ಬುಡ್ದಾಗ ಅಷ್ಟೆಲ್ಲ ಉದುರದ. ಹಿಂಗೆ ಈ ಥರ ಉದುರಬಾರ್ದು ಅಂತಲೇ ಈಗ ನಾವು ಈಗ ಹೊಡಿತಿದ್ದೀವಲ್ಲ, ಈ ಔಷಧಿ ಹೊಡಿಯೋದು. ತುತ್ತ ಸುಣ್ಣ ಹೊಡೆದ್ರೆ ಇದು ಉದುರೋದಿಲ್ಲ ಜಾಸ್ತಿ. ಗೈಸ್ ಬಂತದೆ ಮಳೆ, ಜೋರಾಗೆ ಬಂದ್ಬಿಡ್ತು. ಅವ್ವಾ ಕೂದಿಡ್ಬಿಟ್ಟು ಇದಕ್ಕೆ ಕೂದು ಸಿಕ್ಕಾಕಿತ್ತು ಛತ್ರಿಗೆ. ಅದೇ ಬೇಜಾರು. ಮಳೆ ಅದೇ ಜೋರಾಗೆ ಬಂದ್ಬಿಡ್ತು. ಔಷಧಿ ಹೊಡೆದಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತೈತೆ ಏನಪ್ಪ. ಯಾಕಾರು ಈ ಮಳೆ ಬ್ಯಾಡ್ದ ಇಷ್ಟೋ ತನಕ ಬಿಸಿಲು ಬಿಟ್ಟಿತ್ತು. ಇವಾಗ ಕಳ್ಬೇಕಿತ್ತು, ನಾವು ಕಳ್ತಾ ಇರ್ಬೇಕು. ಅದೇ ಏನಕ್ಕಂದರೆ ಸಿಗಾಕಿದ್ದು ಹಿಂಗೆ ಕಳ್ತಾ ಇದ್ರೆ ಇದು ರಿಫ್ರೆಶ್ ಆಗ್ತಾ ಇರಲಿಲ್ಲ. ಅಂದರೆ ನೀರು ಮಾತ್ರ ಮೇಲೆ ಬಂದು ಔಷಧಿ ಮಾತ್ರ ಕೆಳಗೆ ಬಂದು ಆ ಥರ ಆಗ್ತದೆ. ನಾನು ಕಳ್ಳಕ್ಕೆ ಸರಿ ಆಗ್ತಿಲ್ಲ. ವೀಡಿಯೋನ ಆಫ್ ಮಾಡಿ ಆಮೇಲೆ ಕಳ್ತೀನಿ. ಅದೇ ಬಂದಾಗ ಏನಕ್ಕೆ ಗಮ್ಮಕ್ಕಿನೋದು ಏನಕ್ಕೆ ಅಂದರೆ ಅದೇ ಈ ಥರ ಹಿಂಗೆ ಈ ಮಳೆ ಹಿಂಗೆ ಈ ಥರ ಯಾವ್ಯಾವುದೋ ಟೈಮಿಗೆ ಬಂದಾಗ ಈಗ ಹೊಡೆದಿರ್ತೀವಲ್ಲ ಔಷಧಿ, ಅದು ಕಡಿಗೆ ಹೋಗ್ಬಾರ್ದು. ನೀರಾಗೆ ನೋಡಿರಿ, ಈ ಮರದಾಗ ಇಳಿತೈತೆ ನೋಡ್ರಿ, ನೀರು ಇಳಿತೈತೆ ನೋಡು. ಈ ಥರ ನೀರಾಗೆ ಇಳಿಬಾರ್ದು ಅಂತಲೇ ಹೊಡೆಯೋದು. ಎಂಥ ಮಾಡೋಂಗಿಲ್ಲ. ಅದೇ ಮಳೆ ಬಂದು ಈಚೆ ತೋಟಕ್ಕೆ ಹೊಡೆದಿದ್ವು, ಕರೆಕ್ಟಾಗಿತ್ತು. ಈಚೆ ತೋಟಕ್ಕೆ ಹೊಡಿಬೇಕಾದ್ರೆ ಮಳೆ ಎಂಥ ಮಾಡೋಂಗಿಲ್ಲ. ನಮ್ಮ ಕಡೆ ಮಳೆ ಬಿಡೋದೇ ಇಲ್ಲ. ಇದು ಮಳೆ ಬಿಡೋದು ಯಾವಾಗ ಅಂದರೆ ಫುಲ್ಲು ಇದಾಗಬೇಕು. ಚೌತಿ ಹಬ್ಬ ಕಳೆದು ಅದಾದಮೇಲೆ 1 ತಿಂಗಳಾದ್ಮೇಲೆ ಬಿಡ್ತಿತ್ತು ಮಳೆ. ಅಲ್ಲಿ ತನಕ ಮಳೆ ಜಪ್ತಾನೇ ಇರ್ತೈತಿ ಮಳೆ. ಬಟ್ಟೆ ಬೇರೆ ಎಷ್ಟಿದಾವೆ, 3 ಗಂಟೆ ಹತ್ರ ಬಂತು. ಇನ್ನೊಂದು ಸ್ವಲ್ಪ ಐತಿ, ಅರ್ಧ ತೋಟ ತನಕ ಹೊಡಿತೀವಿ. ಇನ್ನು ಇಲ್ಲಿ ತನಕ ಹೊಡಿಬೇಕು. ಅಲ್ಲಿ ತನಕ ಹೊಡೆದ್ರೆ ಕ್ಲಿಯರ್. ಗೈಸ್ ಅದೇ ಡೈಲಿ ಮಾಡೋಕ್ಕೆ ಆಗ್ತಾಯಿಲ್ಲ. ನಿನ್ನೆ ನಾವು ವ್ಲಾಗ್ ತಪ್ಪಿದೆ, ಮೊನ್ನೆ ಮಾಡಿದ್ದೆ. ನಿನ್ನೆ ಏನಕ್ಕೆ ತಪ್ಪಿಸ್ತೆ ಅಂದರೆ ನಿನ್ನೆ ಏನೂ ಮಾಡೋಲ್ಲ. ನಿನ್ನೆ ಮನೆಯಾಗೆ ಇದ್ದೆ ನಾನು. ಏನು ಮಾಡೋದು ಅಂತಲೇ ಗೊತ್ತಾಗೋಲ್ಲ. ಡೈಲಿ ಮಾಡ್ತೀನಿ ಏನಾದರೂ ಮಾಡಿ. ಏನಂದರೆ ನನ್ನ ಬೈಕು ಬೆಂಗಳೂರಾಗ ಐತಿ, ಅದಕ್ಕೆ ಪ್ರಾಬ್ಲಮ್ ಆಗಿರೋದು. ಬೈಕ್ ಇದ್ದರೆ ಅದು ಇದು ಏನಾದ್ರು ಒಂದು ಮಾಡ್ತಿದ್ದೀವಿ. ಬೈಕ್ ಇಲ್ಲ, ನಾನು ರಿಯಾಲಿಟಿ ಹೇಳ್ತಾರೆ. ನಾನು ಸುಮ್ಮನೆ ಅದೇ ಬೈಕ್ ಇಲ್ಲ, ಬೈಕ್ ಒಂದು ಇದ್ಬಿಟ್ಟಿದ್ರೆ ಕರೆಕ್ಟ್ ಆಗೋದು. ಬೈಕ್ ಇದ್ದಿದ್ರೆ ಎಲ್ಲಿಗಾದರೂ ಹೋಗೋದು, ಏನಾದರೂ ಒಂದು ಮಾಡ್ಬೋದಿತ್ತು. ಬೈಕ್ ಇಲ್ಲ, ಅದಕ್ಕೆ ನಿನ್ನೆ ಮನೆಯಾಗೆ ಕುಂತಿದ್ದೆ. ಜೊತೆಗೂ ನಂದು ಕಾಲು ಬೇರೆ. ಇವಾಗ ಈ ಡ್ರಮ್ಮಗೆ ನೀರಿತ್ತು, ಫುಲ್ ನೀರು ತಳ್ಳೋಕ್ಕೋ ಕಾಲು ಒಂಥರ ಅವಾಗ ಮುಂಚೆ ಏಟು ಬೀಳಿತಲ್ಲ, ಕಾಲು ಒಂಥರ ಹೊಳ್ಳೋದಂಗೆ ಆಗ್ಬಿಟ್ಟು ಕಾಲು ಇದಾಗ್ಬಿಟ್ಟಿದೆ. ಅದೇ ಈಗ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಇನ್ನೊಂದು 4 ದಿನ ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ನನ್ನ ಮನೆ ಬೈಕ್ ಏನೈತಿ, ಬೈಕ್ ತಂದು ಫಸ್ಟು ಮನೆಗೆ ಬೈಕಲ್ಲಿ ಅಂತ ಕೇಳ್ತಾರೆ. ಬೈಕ್ ತಂದು ಇಲ್ಲಿ ನಮ್ಮ 3 ಕಡೆ ಏನು ಆಫ್ ರೋಡ್ ಎಲ್ಲ ಮಾಡ್ಬೇಕು. ಆಫ್ ರೋಡೇ ಮಾಡೋದು, ಆಫ್ ರೋಡ್ ಮಾಡೋಕೆ ಹೋಗ್ಬೇಕು. ಭೀಮೇಶ್ವರ ಆಫ್ ರೋಡಿಗೆ ಹೋಗ್ಬೇಕು. ಸುಮಾರು ಐತಿ ಬೈಕ್ ಬಂದಮೇಲೆ ಹೋಗ್ಬೇಕು. ಒಂದು ಸ್ವಲ್ಪ ಡೌನ್ಫಾಲ್ ಆಗ್ತದೆ ಅಂದರೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು ಎಲ್ಲ ಥರದ್ದು ಎಲ್ಲ ಒಟ್ಟಿಗೆ ಬಂದು ಸೇರ್ಕಿದ್ವು. ಅದಕ್ಕಾಗಿ ಏನೂ ಮಾಡೋಕ್ಕೂ ಆಗೋಲ್ಲ. ಕಂಟೆಂಟ್ ಅಷ್ಟೇ, ಇನ್ನು ಕ್ರೇಜಿಯಾಗಿರೋ ಕಂಟೆಂಟ್ ಕೊಡ್ತೀನಿ. ನಾನು ಪ್ಲ್ಯಾನೇ ಬೇರೆ. ಇವಾಗ ಗೇಮಿಂಗ್ ಚಾನಲ್ ಓಪನ್ ಮಾಡಿದ್ನಲ್ಲ, ಇದೇ ಥರನೇ ಫಿಟ್ನೆಸ್ಸು ಮಾಡ್ತೀನಿ ನಾನು. ಜಿಮ್ಮಿಗೆ ಹೋಗ್ತೀನಲ್ಲ, ಜಿಮ್ ವೀಡಿಯೋಸು ಹಾಕ್ತೀನಿ ನಾನು. ಇನ್ನು ಕ್ರೇಜಿಯಾಗಿ ಏನಂದರೆ ಫುಲ್ ಟೈಮ್ ಮಾಡ್ತಾಯಿಲ್ಲ. ಫುಲ್ ಟೈಮ್ ಮಾಡ್ತಾಯಿದ್ದೀನಿ ನಾನು. ಬಟ್ ಫುಲ್ ಟೈಮ್ ಮಾಡೋದಕ್ಕೆ ನಾನು ಹಾಕೋ ಎಫರ್ಟು ಏನೊಂದು % ಅಷ್ಟೇ. ಸುಮ್ಮನೆ ಒಂದು ಬ್ಲಾಗ್ ಮಾಡ್ತೀನಿ,
ದಿನ ಇಡೀ ಮಳ್ಳರಿತೀನಿ. ಆ ಮಳ್ಳರಿಯೋದು ಮಾಡಬಾರ್ದು, ಬಿಸಿ ಇರ್ಬೇಕಂತಾನೆ ಗೇಮಿಂಗು ಮತ್ತು ಇದು ಫಿಟ್ನೆಸ್ಸು ಮಾಡೋದಂತ ಮಾಡ್ತಾಯಿದ್ದೀನಿ. ಫಿಟ್ನೆಸ್ ಬ್ಲಾಗ್ ಮಾಡ್ತೀನಿ, ಅದಕ್ಕೂ ಸಪೋರ್ಟ್ ಕೊಡಿ. ಇವಾಗ ಯಾವ ಥರ ಸಪೋರ್ಟ್ ಮಾಡ್ತಾಯಿರಿ ಅದೇ ಥರನೇ ಸಪೋರ್ಟ್. ಅಂದರೆ ನಾನು ವೀಡಿಯೋ ಚೆನ್ನಾಗಿ ಮಾಡಿದ್ರೆ ಮಾತ್ರ ನೀವು ಸಪೋರ್ಟ್ ಮಾಡೋದು ನಂಗೆ ಗೊತ್ತು. ನಾನು ಸಪೋರ್ಟ್ ಮಾಡಿರಿ ಅಂತ ನಾನು ಯಾವಾಗಲೂ ನಾನು ಕೇಳಿರೋ ಮಗನೇ ಇಲ್ಲ. ನಂಗೆ ಗೊತ್ತು ಆಲ್ಮೋಸ್ಟ್ ವೀಡಿಯೋ ಚೆನ್ನಾಗಿದ್ದೀರಿ ಇಲ್ಲ ಕಂಟೆಂಟ್ ಸಕ್ಕತ್ತಾಗಿದ್ದರೆ ನೀವೇ ಸಪೋರ್ಟ್ ಮಾಡ್ತೀರಿ ಅಂತ. ಕಾರಣ ನಾನು ಇನ್ಮೇಲೆ ಫಿಟ್ನೆಸ್ ಬ್ಲಾಗ್ ಮಾಡ್ತೀನಿ, ಕ್ರೇಜಿಯಾಗಿರ್ತೈತೆ. ಅದೇನು ಯೂಟ್ಯೂಬ್ ಮಾಡಲ್ಲ, ಅದು ಇನ್ಸ್ಟಾಗ್ರಾಮ್ ಮಾತ್ರ. ಯೂಟ್ಯೂಬಲ್ಲಿ ನಾನು ಡೈಲಿ ಬ್ಲಾಗ್ಸ್ ಒಂದೇ ಚಾನಲ್ ಸಾಕು. ಆಮೇಲೆ ಗೇಮಿಂಗ್ ಇನ್ನೊಂದು ಚಾನಲ್ ಮಾಡ್ತೀನಿ, ಅದ್ರಾಗೆ ಏನು ಕಥೆ ಆಗಿದೆ ಗೊತ್ತಿಲ್ಲ. ಸ್ಟೇಟ್ ಗೇಮಿಂಗ್ ಚಾನಲ್ಲು ಎಷ್ಟು ದಿನ ನಡೆಸ್ತಾ ಗೊತ್ತಿಲ್ಲ. ಗೇಮ್ ಆಡ್ತಾನೆ ಇರ್ಬೇಕಲ್ಲ, ಅದಕ್ಕೆಲ್ಲ ಊಟ ಮಾಡಿ ಹುಡ್ರು ಬರ್ತಾರೆ, ಗೇಮ್ ಆಡೋದು, ಮತ್ತೆ ಗೇಮ್ ಆಡೋದು ಅಷ್ಟೇ, ಲೈಫ್ ಸ್ಟ್ರೀಮ್ ಮಾಡೋದು. ಓಕೆ ಗಾಯ್ಸ್, ಅದು ನಮ್ಮ ಮನೆಗೆ ಕರೆಂಟ್ ಹೋಗ್ಬಿಟ್ಟಿತ್ತು. ಅದಕ್ಕಾಗಿ ಇವ್ರ ಮನೆ ಹೋಗಿ ಚಾರ್ಜ್ ಹಾಕೋಣಂತ ಹೊಂಟಿವು. ಔಷಧಿ ಗಿಸ್ತಿ ಎಲ್ಲ ಹೊಡೆದಾತು ಫ್ರೆಶ್ ಆಗಿ. ಈಗ ಮನೋಜ್ ಅವರು ಪಾನಿಪುರಿಯನ್ನು ಸ್ಪಾನ್ಸ್ ಮಾಡ್ತಾರೆ ಅಂತ ಕೇಳ್ಬಿಟ್ಟಿವು. ಅದೇ ಅವರು 600 ರೂಪಾಯಿ ಹಾಕಿದ್ದಾರೆ, ಅದರಲ್ಲೇ ಈಗ 30 ರೂಪಾಯಿ ಪಾನಿ. ಹೌದಾ? ಅದ್ರ 600 ರೂಪಾಯಿ 30 ರೂಪಾಯಿ ತೆಗೆದ್ರೆ ಏನೂ ಆಗೋದಿಲ್ಲ. ಅದೇ ಚಿಕ್ಕದಾಗಿ ಚೊಕ್ಕದಾಗಿ ಕೆಸ ಗಾಡಿ ತಾನೆ. ಹಾ, ಈಗ ನಾವು ಪಾನಿಪುರಿ ಕೊಡಿಸ್ತಾ ಇಲ್ಲ. ಹಾ ಅಷ್ಟೇ. ಅಷ್ಟೇ. ಮನ್ಮನಿ ಹೊಂಟಾರೆ 3 ಗಂಟೆ ಅಲ್ಲ 2 ಗಂಟೆಯಿಂದ ಮನ್ಮನಿ ಹೋಗ್ತಾನೆ ಇದ್ದ. ಲಡಾಖ್ ದೂರ ಐತಲ್ಲ, ಈಗ ಹೋಗ್ಬೇಕು. ಈಗ ಆಯ್ಸೋಗಲ್ಲ ಬಿರಿಯಾನಿ ಎಲ್ಲರೂ ನೆಂಟರು ಮಂದಿ ಹೋಗಿ ಕೋಳಿ ಕಜಾ ಮಾಡ್ಕೋದ್ರೆ ಇವ್ರ ಮನೆಗೆ ಸ್ಪೆಷಲ್ ಅಪ್ಪ ಅದಮ್ ಬಿರಿಯಾನಿ ಮಾಡ್ಕೋಕಾರ. ನಂಗೂ ಕಾಲು ಹುಷಾರಿಲ್ಲ, ನನ್ ನೋಡಕ್ ಬರ್ರ ಬಿರಿಯಾನಿ ಗಿರಿಯಾನಿ ಮಾಡ್ಕೊಂಡು. ಯಾರೇ ಕುಂಟ ಹಾಕಿತ ನಿಮ್ ಜೊತೆ ಗೊತ್ತಿದೀನಿ. ನನ್ ನೋಡಕಲ್ಲ, ನಾನ್ ನೋಡಕ್ ಒಂದಿನ ಬಿರಿಯಾನಿ ತಂದ್ರೆ ಖುಷಿ ಆಗುತ್ತ ನಂಗೆ. ಯಾರು ಹಾಗೆ ನೆಟ್ಟಿ ಮಾಡೋದ್ರಿ ಇಲ್ಲ, ಹಾಗೆ ಹೀಗೆ ಹಾಕದ್ರಿ ಇಲ್ಲ, ನಮ್ಮ ರೋಡಿಗೆ ಬರ್ರಿ. ಅಡಿಕೆ ಗಿಡದ ಗುಂಡಿ ತೊಳಿತೀವ ಬಂದ್ಬಿಡಿ. ಅದೇ ನೀರಿನ ವ್ಯವಸ್ಥೆ ಎಲ್ಲ ನಾವು ನೋಡ್ತೀವಿ. ಎಲ್ಲ ಕರೆಕ್ಟ್ ಐತಿ ಕಣ ನಮ್ಮ ರೋಡು. ತಗೋಬರಿ, ಗಿಡದ ರೇಟ್ ಜಾಸ್ತಿ ಅಂತ ಹೇಳಿ ತರಲ್ಲ ಅಷ್ಟೇ. ನೋಡಿ, ಇಂಡಿಯಾ ಮ್ಯಾಪ್ ಬೇಕಾ, ಆಫ್ರಿಕಾ ಮ್ಯಾಪ್ ಬೇಕಾ, ಜಪಾನ್, ಶ್ರೀಲಂಕಾ ಮೆಟ್ಪಡೆ. ಇದ್ಯಾವ್ದು ಚೂಪಂದು ಪಾಕಿಸ್ತಾನ ಇದು ಪಾಕಿಸ್ತಾನ ಕಣ. ಪಾಕಿಸ್ತಾನ ಮುರಿದ್ರು. ನಮ್ದೇ ಅಲ್ಲ, ನಮ್ದೇ. ಇಲ್ಲ ಅಂದ್ರೆ ಹೊಡಿತಿದ್ದೆ, ಇಲ್ಲ ಅಂದ್ರೆ ಇದ್ಯಾವ್ದ ಇದು ಅಂಡಮಾನ್ ನಿಕೋಬಾರ್ 2 ಅಕ್ಕಪಕ್ಕ ಇದಾವಲ್ಲ. ಅಲ್ಲ ಇಡೀ ವರ್ಲ್ಡ್ ಮ್ಯಾಪು ಇದು ನಮ್ಮೂರ್ ರೋಡಾಗ ಇದಾವ. ಒಬ್ಬನ ಕಡೆ ಹೋಗೋಣ ಈಗ. ಇದು ಚಾರ್ಜ್ ಹಾಕಿ ಮನೋಜ್ ಅವರು ಪಾನಿಪುರಿ ಕೊಡಿಸ್ತಾರೆ, ನಿತೀಶ್ ಅವರು ಗಾಡಿ ತರ್ತಾರೆ. ಶಿಸ್ತ ಬಂದ್ಬಿಡ್ತಾರೆ, ಗಲಾಟೆ ಮಾಡೋದ್ ಬೇಡ. 600 ರೂಪಾಯಿ ಹಾಕಿರುವ ಸಂಖ್ಯೆ ಅವರಿಗೆ ನಮ್ ಕಡೆ 600 ರೂಪಾಯಿಗೆ 30 ರೂಪಾಯಿ ಕಳೆದ್ರೆ ಏನು ಆಗೋದಿಲ್ಲ. ಗೈಸ್, ಅದು ಟಿಕೆಟ್ ಬುಕ್ ಮಾಡ್ರಿ ಅಂತ ನೀವು ಏನ್ ಮಾಡ್ಯಾರ ನೋಡ, ಏನ್ ಮಾಡ್ಯಾರ ನೋಡ. 600 ರೂಪಾಯಿ ಇವನಿಗೆ ಹಾಕಿರೋ ನಾನೇ ಅದು ನಮ್ದು ಫೈನಾನ್ಷಿಯಲಿ ನಾವು ಸ್ವಲ್ಪ ಲೂಸ್ ಆಗ್ಬಿಟ್ಟಿವಿ. ನಮ್ದು ನಾವು ಶೇರ್ ಮಾರ್ಕೆಟ್ ಇದ್ದಂಗೆ. ಅಪ್ಪಾಕು ಒಂದ್ಸಲ ಅಪ್ಪಾಕು ಒಂದೇ ಸಲ ಡೌನ್ ಹಾಕು, ಮತ್ತೆ ಅಪ್ಪಾಗ್ಬಿಡ್ತು. ಎಷ್ಟು ಅಪ್ಪಾಕು ಅಂದ್ರೆ ಇಡೀ ಊರ್ನೇ ಕೊಂಡಷ್ಟು ಅಪ್ಪ ಆಗ್ಬಿಡ್ತು. ಕಡೆ ಫುಲ್ ಡೌನ್. ಎಲ್ಲ ಇನ್ಫ್ಲುಯೆನ್ಸರ್ ಇಷ್ಟೇ, ಒಂದ್ಸರಿ ಒಪ್ಪಾಕ್ರೆ ಒಂದ್ಸರಿ ಡೌನ್ ಹಾಕ್ರೆ. ಅದ್ ನಂಗೆ ಗೊತ್ತಿಲ್ಲ, ನಾನು ಹಿಂಗೆ ಕಾಲ್ ಕಟ್ ಮಾಡ್ತೇನೆ ನಿಂದ. ನೋಡ್ದ ಬೆಲೆನೇ ಇಲ್ಲ ಗೊತ್ತದು. ಓಕೆ, ಬುಕ್ಕಿಂಗ್ ಆಯ್ತೇನಾ? ಆಯ್ತಂತ ಅಲ್ಲ, 3 ತಿಂಗಳಿಗೆ ಹುಡ್ತ ನಂಗೆ ಪಟ್ಟ ಹಾಕು ಅಂದೆಲ್ಲ, ಅದಕ್ಕೆ ಕೇಳ್ದೆ. ಲೋಪರ್ ನನ್ ಮಗನೇ ಇಲ್ಲೇ ಸಿಕ್ಕೇರೆ. ಯಾವನೇ ಟಿಕೆಟ್ ಬುಕ್ ಮಾಡ್ತೇವೆ ಅವನ. ಈಗ 300 ರೂಪಾಯಿ ಹಾಕ್ಬೇಕು. 300 ರೂಪಾಯಿ ಎಲ್ಲಿ? 300 ರೂಪಾಯಿ ಎಲ್ಲಿ? 30 ಜನ ಕೇಳ್ರು 300 ರೂಪಾಯಿ ಹುಟ್ಟಿಲ್ಲ ನಮ್ಮ ಲೌಡೆ. 600 ರೂಪಾಯಿ ಮತ್ತೆ 4 ಜನಕ್ಕೆ ನಿಮಗೆ ಅಲ್ಲ ಹಾಕಿಸ್ಕೊಂಡಿದ್ದು, ನಮ್ 4 ಜನಕ್ಕೆ. 600 ಟ್ಯಾಕ್ಸ್ 105 ರೂಪಾಯಿ ಟ್ಯಾಕ್ಸ್ ಕಟ್ಬೇಕು. ಏನ ಇವಂದು ಅಗ್ಲಾಸ ಟ್ಯಾಕ್ಸ್ ಕಟ್ಬೇಕಣ್ಣ. ಕೇಳ ಇವನೇ ಕಣ್ಣೆದ್ರಿಗೆ ಇಲ್ಲೇನೆ. ಅದ್ರಾಗ ತಿಮ್ಮ ಇವ್ನು 600 ರೂಪಾಯಿದಾಗೆ 60 ರೂಪಾಯಿ ಪಾನಿಪುರಿ ತಿನ್ಕೊ ಬಂದಿವಲ್ಲ. ನನ್ನ ಹತ್ರ ಮಾತ್ರ ಕೇಳ್ಬಿಡ್ರಿ, ನನಗೆ ನಾಳೆ ಬುಕ್ಕು ಇಲ್ಲ. 300 ರೂಪಾಯಿ ಕೊಡ್ರಿ. ಇರ್ಲಿ ಬಿಡು ದರ್ಶ, ಇರ್ಲಿ ಬಿಡು. ಅಲ್ಲ ಏನೋ ನನ್ನ ಫೋನೇ ಕಟ್ ಮಾಡ್ತೀಯ? ಹೇಳ ನನ್ನ ಫೋನೇ ಕಟ್ ಮಾಡಿದೆ ಈಗ. ಎರಡನೇ ಸತಿ ಎತ್ತದ್ ಮುಖ್ಯ ಅಲ್ಲ, ಮದ್ವೆಯಾಗ ದೊಡ್ಡವಾಗ್ಯಾನೆ ಫೋನ್ ಕಟ್ ಮಾಡ್ತಾನೆ. ತಿಮ್ಮ ಕಾಲ್ಸ್ ಬಂದಿದ್ವನ? ಕಾಲ್ಸ ಎಂತ ಕಾಲ್ಸ? ಏನ್ ಕಾಲ್ಸ? 4 ಟಿಕೆಟಿಗೆ 600 ರೂಪಾಯಿ ಆಗ್ಬೇಕು.
727 ರೂಪಾಯಿ ಹಾಕಿದ್ವಿ. ತಮ್ಮ ಡಿವೈಡೆಡ್ ಬೈ 4 ಮಾಡಿ ಅದು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಹಾಕಿಸ್ಕೋಬೇಕು ತಾನೆ. ನೀವೇನು ಮೊದಲೇ ನಮಗೇನು ಕನ್ಸೆ ಎಷ್ಟು ಅವ್ರು ಟ್ಯಾಕ್ಸ್ ಎಷ್ಟು ಕಟ್ ಮಾಡ್ಕಿದ್ದಾರೆ ಅವ್ರ ಕಡ ನನಗೆ ಐದು ಕೊಡೋದೈತೆ ಅಷ್ಟು ಕೊಡು. ನಂಗೆ 5 ಚಿಲ್ಲರೆ ಕೊಡೋದೈತೆ. ಅಲ್ಲ ಇವಾಗ ನೀನ್ ಕರೆಕ್ಟಾಗಿ ಎಲ್ಲ ಮಾತಾಡ್ಕೊಂಡು ಆಮೇಲೆ ಫೋನ್ ಪೇ ಮಾಡಿಸ್ಕೋಬೇಕು ತಾನೆ. ಇಲ್ಲಿ ಹುಡ್ರು ಇನ್ನೂ ಪೇ ಇದೇ ಮಾಡಿಲ್ಲ ನೋಡಿ. ಪಾನಿಪುರಿ ತಿನ್ನಕ್ಕೆ ಯೂಸ್ ಆತ ಇಲ್ಲಿ ನೋಡಿ ಇಲ್ಲಿ ಅದ್ರಲ್ಲೇ ನಾ ಹೇಳಲ್ಲ 300 ರೂಪಾಯಿ ಅಡ್ಜಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನು ಬುಕ್ ಆಗೋಲ್ಲ, ನೀ ಹೆದರ್ಬೇಡ, ಸೀಟ್ ಹಂಗೆ ಇದಾವು. ಹೇಳ 6 ಸೀಟ್ ಖಾಲಿ ಇದಾವೆ. ಗೇಮ್ ಆಡ್ತಾ ಇದ್ದೀವಿ ಕಣ. ಗೇಮ್ ಮಾಡೋ ಒಳ್ಳೆ ಆಸ್ತಾಗ ನಿಂದು ಟಿಕೆಟೇ ಮರ್ತೋದು ನಮಗೆ. ಈ ಶರತ್ತಿಗೆ ಎಲ್ಲರೂ ಬೈಯಾರೆ ಅದ್ರಕ. ಇವ್ರ ಅಮ್ಮ ಬೈತೈತಿ, ಇವ್ ಬೈತಾನೆ, ನಮ್ಮ ಅವ್ ಬೈತೈತಿ, ನಮ್ಮ ಅಮ್ಮ ಬೈತೈತಿ, ನಿನ್ನ ಹೆಂಡತಿ ಬೈತೈತಿ, ನಿಮ್ಮ ಅಮ್ಮ ಬೈತೈತಿ, ನಿಮ್ಮ ಅಪ್ಪ ಬೈತೈತಿ, ನಾ ಬೈತೀನಿ. ಮನೋಜ ನಿತೀಶ್ ಅವ್ನು ಬೈಯಕಲ್ಲ. ಅವ್ರಿಗೆ ಇನ್ನೊಂದು 3 ದಿವಸ ಬಿಟ್ಟರೆ ಬೈತಾರೆ ಅವರು. ಟಾಕ್ಸಿಕ್ ಮೂವಿ ನೋಡೋದಕ್ಕಾಗಿ ಈ ತರ ಎಲ್ಲ ಟಾಕ್ಸಿಕ್ ಆಗಿ ಆಡ್ತಾ ಇದಾರೆ 105 ರೂಪಾಯಿಗಾಗಿ. ವೈಯರಿ ದಿಸ್ ಮಚ್ ಟಾಕ್ಸಿಕ್ ಇವ ಬ್ಲಾಗ್ ಮಾಡ್ಕೊ ಓಪನ್ ಮಾಡ್ಕಿ ನಿಂತೇನ. ನನ್ನ ಮಗಂಗೆ ಎಲ್ಲ ಹೌದು ಏನೋ ವಾಯ್ಸ್ ಮೆಸೇಜ್ ಹಾಕಿ. ಯಾರು ನೀನೆ ಓಕೆ ಗಾಯ್ಸ್, ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬ್ಲಾಗ್ನ ಎಂಡ್ ಎಂದೂ ಮಾಡಲಾಯಿತು. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಇಫ್ ಯು ಗೈಸ್ ಡಿಡ್, ಯಾರು ಸಬ್ಸ್ಕ್ರೈಬ್ ಮಾಡೋದಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾಣ್ತಾನ ನೋಡಿ ಸ್ವಾಮಿ ನಾವಿರೋದು ಹೀಗೆ